ಧನುರ್ಮಾಸದ ಮಹತ್ವವೇನು? ಧನುರ್ಮಾಸ ಪೂಜೆ ಏಕೆ ಮಾಡಬೇಕು? ಧನುರ್ಮಾಸ ಪೂಜೆ ಯಾವ ದೇವರಿಗೆ? ಧನುರ್ಮಾಸದ ಪೂಜೆಯ ವಿಶೇಷ ನಿಯಮಗಳು ಯಾವುವು? ಈಗಾಗಲೇ ಡಿಸೆಂಬರ್ 16ರಿಂದ ಧನುರ್ಮಾಸ ಪ್ರಾರಂಭವಾಗಿದ್ದು, ಈ ಮಾಸದಲ್ಲಿ ಮಾಡಬೇಕಾದ ಕೆಲಸಗಳು, ಮಾಡಬಾರದ ಕೆಲಸಗಳು, ಯಾವ ದೇವರನ್ನು ಈ ಮಾಸದಲ್ಲಿ ಪೂಜಿಸಿದರೆ ಅದೃಷ್ಟ, ಐಶ್ವರ್ಯ, ದೈವ ರಕ್ಷಣೆ ಸಿಗುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಓಂ ವಾಹಿನಿ ಚಾನಲ್. ನಾನು ಜ್ಯೋತಿ. ಇಂದು ಪಂಚಾಂಗದ ಪ್ರಕಾರ ಧನುರ್ಮಾಸ ಅಂದರೆ ತುಂಬ ಪವಿತ್ರವಾದ ತಿಂಗಳು. ಈ ತಿಂಗಳು ಸೂರ್ಯನು ಧನು ರಾಶಿಯಲ್ಲಿ ಇರುವ ಸಮಯದಲ್ಲಿ ಧನುರ್ಮಾಸ ಎಂದು ಕರೆಯಲಾಗುತ್ತದೆ. ಧನುರ್ಮಾಸ ಸಾಮಾನ್ಯವಾಗಿ ಮಾರ್ಗಶಿರ ಮಾಸದ ಮಧ್ಯದಿಂದ ಪುಷ್ಯ ಮಾಸದ ಮಧ್ಯದವರೆಗೆ ಬರುತ್ತದೆ. ಈ ಮಾಸದಲ್ಲಿ ಮಾಡುವ ಕೆಲವು ಕೆಲಸಗಳು ದುಪ್ಪಟ್ಟು ಪುಣ್ಯ ಫಲವನ್ನು ತಂದುಕೊಡುತ್ತದೆ. ಸೂರ್ಯನು ಧನು ರಾಶಿಗೆ ಪ್ರವೇಶಿಸುವ ಕಾಲವನ್ನು ಧನುರ್ಮಾಸ ಎನ್ನುತ್ತಾರೆ. ಒಟ್ಟು ರಾಶಿಗಳ ಸಂಖ್ಯೆ 12. ಧನು ರಾಶಿಯು 9ನೆಯದು. ಸೂರ್ಯನು ಧನು ರಾಶಿಯನ್ನು ಪ್ರವೇಶಿಸಿ ಅಲ್ಲಿಂದ ಬಿಡುವವರೆಗೆ, ಅಂದರೆ ಮಕರ ರಾಶಿಯನ್ನು ಸೇರುವವರೆಗೂ ಧನುರ್ಮಾಸ ಆಚರಿಸಲಾಗುತ್ತದೆ. ಯಾವ ಸಮಯದಲ್ಲಿ ಸೂರ್ಯನು ಧನು ರಾಶಿಯನ್ನು ಪ್ರವೇಶಿಸುತ್ತಾರೋ ನಂತರವೇ ಧನುರ್ಮಾಸ ಆಚರಣೆ ಮಾಡಬೇಕಾಗುತ್ತದೆ. ಈ ಬಾರಿ ಧನುರ್ಮಾಸವು ಡಿಸೆಂಬರ್ 16ಕ್ಕೆ ಆರಂಭವಾಗಿ ಜನವರಿ 14ಕ್ಕೆ ಮುಕ್ತಾಯವಾಗುತ್ತದೆ. ಧನುರ್ಮಾಸ ಮಹತ್ವವೇನು? ಪುರಾಣಗಳ ಪ್ರಕಾರ ಧನುರ್ಮಾಸದ ಸಮಯದಲ್ಲಿ ದೇವತೆಗಳಿಗೆ ಬೆಳಗಿನ ಸಮಯ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಈ ತಿಂಗಳಲ್ಲಿ ಬೆಳಗಿನ ಜಾವ, ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ಬಹಳ ಫಲ ಸಿಗುತ್ತದೆ. ಧನುರ್ಮಾಸ ಪೂಜೆ ಏಕೆ ಮಾಡಬೇಕು? ಧನುರ್ಮಾಸದಲ್ಲಿ ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಸ್ನಾನ ಮುಗಿಸಿ ದೇವರ ಪೂಜೆ ಕಾರ್ಯಗಳನ್ನು ಆರಂಭಿಸಬೇಕು. ಧನುರ್ಮಾಸದಲ್ಲಿ ಪೂಜೆ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ, ಮನೆಗೆ ಸುಖ ಸಮೃದ್ಧಿ ಬರುತ್ತದೆ, ಪಾಪಗಳು ನಾಶವಾಗುತ್ತವೆ, ಭಕ್ತಿ ಮತ್ತು ಧರ್ಮ ಬಲವಾಗುತ್ತದೆ. ಈ ತಿಂಗಳಲ್ಲಿ ವ್ರತ, ಜಪ, ಜ್ಞಾನ, ದಾನಗಳಿಗೆ ತುಂಬ ಉತ್ತಮವಾದ ತಿಂಗಳು. ಧನುರ್ಮಾಸ ಪೂಜೆ ಯಾವ ದೇವರಿಗೆ ಮಾಡಬೇಕು? ಧನುರ್ಮಾಸದಲ್ಲಿ ಮುಖ್ಯವಾಗಿ ಶ್ರೀ ಮಹಾವಿಷ್ಣುವಿಗೆ ಪೂಜೆ ಮಾಡಲಾಗುತ್ತದೆ. ಏಕೆಂದರೆ ಧನುರ್ಮಾಸವನ್ನು ವಿಷ್ಣು ಮಾಸ ಎಂದು ಕರೆಯುತ್ತಾರೆ. ಈ ಸಮಯದಲ್ಲಿ ವಿಷ್ಣು ದೇವರಿಗೆ ಪೂಜೆ ಮಾಡಿದರೆ ಹೆಚ್ಚು ಪುಣ್ಯ ಸಿಗುತ್ತದೆ. ಈ ಮಾಸದಲ್ಲಿ ಅರಳಿ ವೃಕ್ಷಕ್ಕೆ ವಿಶೇಷ ಪೂಜೆ ಸಲ್ಲಿಸಬೇಕು. ಏಕೆಂದರೆ ಅರಳಿಯ ಕಾಂಡದಲ್ಲಿ ಬ್ರಹ್ಮದೇವರು, ಮಧ್ಯಭಾಗದಲ್ಲಿ ವಿಷ್ಣುದೇವರು, ಮರದ ತುದಿಯಲ್ಲಿ ಶಿವನು ನೆಲೆಸಿರುತ್ತಾರೆ. ಈ ವೃಕ್ಷವನ್ನು ಸೂರ್ಯೋದಯಕ್ಕೂ ಮುನ್ನ ಈ ಮಾಸದಲ್ಲಿ ಪೂಜಿಸುವುದರಿಂದ ಸಕಲ ದೇವರುಗಳ ಅನುಗ್ರಹ ಸಿಗುತ್ತದೆ. ತ್ರಿಮೂರ್ತಿಗಳ ಕೃಪೆಯಿಂದ ಸಂತಾನ, ಮದುವೆ ಭಾಗ್ಯಗಳು ಕೂಡಿ ಬರುತ್ತದೆ. ವಿಷ್ಣುವಿನ ರೂಪಗಳಾದ ಶ್ರೀಕೃಷ್ಣ, ಶ್ರೀರಾಮ, ಶ್ರೀ ವೆಂಕಟೇಶ್ವರ ಇವರಿಗೂ ಈ ತಿಂಗಳಲ್ಲಿ ಪೂಜೆ ಮಾಡಬಹುದು. ಧನುರ್ಮಾಸದಲ್ಲಿ ಲಕ್ಷ್ಮೀದೇವಿ, ವಿಷ್ಣು ದೇವರ ಜೊತೆಗೆ ಮಹಾಲಕ್ಷ್ಮೀ ದೇವಿಗೂ ಪೂಜೆ ಮಾಡಬೇಕು. ಲಕ್ಷ್ಮೀದೇವಿ ಐಶ್ವರ್ಯ ಕೊಡುತ್ತಾರೆ, ಮನೆಗೆ ಸಮೃದ್ಧಿ ತರುತ್ತಾರೆ. ಅದಕ್ಕಾಗಿ ಧನುರ್ಮಾಸದಲ್ಲಿ ಲಕ್ಷ್ಮೀ ವಿಷ್ಣು ದೇವರಿಗೆ ಪೂಜೆ ತುಂಬ ಶ್ರೇಷ್ಠ. ಶುಭ ಕಾರ್ಯಗಳಿಗೆ ಅಧಿಪತಿಯಾದ ಗುರುವು ಧನಸ್ಸು ರಾಶಿಯ ಅಧಿಪತಿಯಾಗಿರುತ್ತಾರೆ. ಈ ಸಮಯದಲ್ಲಿ ಧನಸ್ಸು ರಾಶಿಗೆ ಸೂರ್ಯ ಪ್ರವೇಶವಾಗುತ್ತದೆ. ಇದರಿಂದ ಗುರು ದುರ್ಬಲ್ಯನಾಗುತ್ತಾನೆ. ಆದ್ದರಿಂದ ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಮನೆ ಖರೀದಿ, ವಾಹನ ಖರೀದಿ, ಆಸ್ತಿ ಮಾರಾಟ ಹಾಗೂ ಕೊಳ್ಳುವುದು, ಮದುವೆ, ಗೃಹ ಪ್ರವೇಶ ಮಾಡುವುದು, ವಧುವರನನ್ನು ಹುಡುಕುವುದು ಮಾಡಬಾರದು. ಧನುರ್ಮಾಸ ಪೂಜೆಯ ವಿಶೇಷ ನಿಯಮಗಳು ಯಾವುದು ಅಂತ ನೋಡೋಣ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರಿಗೆ ತುಳಸಿ ಎಲೆ ಅರ್ಪಿಸಬೇಕು. ವಿಷ್ಣು ಸಹಸ್ರನಾಮ ಅಥವಾ ಓಂ ನಮೋ ನಾರಾಯಣಾಯ ಜಪ ಮಾಡಬೇಕು. ಸಾಧ್ಯವಾದಷ್ಟು ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ದಾನ ಮಾಡುವುದು ತುಂಬಾ ಉತ್ತಮ.
ಧನುರ್ಮಾಸದಲ್ಲಿ ಶ್ರದ್ಧೆಯಿಂದ ಮಾಡಿದ ಪೂಜೆ ಜೀವನದಲ್ಲಿ ಶಾಂತಿ, ಸುಖ ಮತ್ತು ಭಕ್ತಿಯನ್ನು ಕೊಡುತ್ತದೆ. ನಿತ್ಯ ಬೆಳಗ್ಗೆ ಸ್ವಲ್ಪ ಸಮಯ ದೇವರಿಗೆ ಕೊಟ್ಟರೆ ಅದೇ ದೊಡ್ಡ ಪುಣ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಈ ವಿಡಿಯೋ ನೋಡಿರುವ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.